ನಮಸ್ಕಾರ, ನಾನು ನಿತಿನ್. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಯಾನ್ವಾ ಟೆಂಪ್ಲೇಟ್ಗಳನ್ನು ಸೇಲ್ ಮಾಡಿ ಹೇಗೆ ಅರ್ನಿಂಗ್ ಮಾಡೋದು ಅಂತ. ಹಾಗೂ ಫ್ರೆಂಡ್ಸ್ ನಮಗೆ ಪ್ರೂಫ್ ತೋರಿಸಿದೀನಿ. ಈ ರೀತಿ ಕೆಲಸ ಮಾಡಿ ಜನ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸ್ತಾರೆ. ಆನಂತರ ಫ್ರೆಂಡ್ಸ್ ನಮಗೆ ಕಲಿಸಿದೀನಿ ಹೇಗೆ ಇಲ್ಲಿ ಟೆಂಪ್ಲೇಟ್ಗಳನ್ನು ಡಿಸೈನ್ ಮಾಡೋದು ಹಾಗೂ ಹೇಗೆ ಅದನ್ನು ಸೇಲ್ ಮಾಡೋದು ಅಂತ ಕೂಡ ಹೇಳ್ತಿದ್ದೀನಿ. ಸೊ ಟೆಂಪ್ಲೇಟ್ ಅಂದ ತಕ್ಷಣ ಫ್ರೆಂಡ್ಸ್ ನೋಡಿ, ಇದು ಒಂದು ರೀತಿ PDF ಫೈಲ್ಸ್ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಕೇವಲ PDF ಫೈಲ್ಗಳನ್ನು ಸೇಲ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ಮೊದಲೇ ನಿಮಗೆ ಪ್ರೂಫ್ ತೋರಿಸಿದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದೀನಿ, ಇಟ್ಸ್ ಅಂತ. ಆಲ್ರೆಡಿ ನಾನು ಅದರ ಮೇಲೆ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವಾಗ ಇದೊಂದು ಪ್ರಾಡಕ್ಟ್ ಇದೆ. ಸೊ ಏನೋ ಈ ಪ್ರಾಡಕ್ಟ್ ಇದೆ, ಥ್ಯಾಂಕ್ ಯು ಕಾರ್ಡ್. ಇದೊಂದು ಟೆಂಪ್ಲೇಟ್ ಅನ್ನು ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಮಿನಿಮಮ್ ಫ್ರೆಂಡ್ಸ್ ಇಲ್ಲಿ ಇವರು 20,000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ನ ಇವರು ಸೇಲ್ ಮಾಡಿದ್ದಾರೆ. ಇವಾಗ ಫ್ರೆಂಡ್ಸ್ ನಾನು ಓಪನ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಮ್ಮ ಮುಂದೆ ಇದು ಓಪನ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಎಷ್ಟು ರಿವ್ಯೂಸ್ ಬಂದಿದೆ. 20,497 ರಿವ್ಯೂಸ್ ಬಂದಿದೆ. ಸೊ ರಿವ್ಯೂಸ್ ಫ್ರೆಂಡ್ಸ್ ಯಾವಾಗ ಸಿಗುತ್ತೆ, ಜನ ಯಾವಾಗ ಆ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿರ್ತಾರಲ್ಲ ಅವಾಗ ಫ್ರೆಂಡ್ಸ್ ಇದಕ್ಕೆ ರಿವ್ಯೂಸ್ ಕೊಡ್ತಾರೆ. ಅದರಲ್ಲೂ ಕೂಡ ಎಷ್ಟು ಜನ ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತಾರಲ್ಲ ಎಲ್ಲರೂ ರಿವ್ಯೂಸ್ ಅನ್ನ ಬರೆಯೋಕೆ ಹೋಗೋದಿಲ್ಲ. ಕೇವಲ 2-3% ಜನ ಮಾತ್ರ ಇಲ್ಲಿ ರಿವ್ಯೂಸ್ ಅನ್ನ ಬರೆದಿರ್ತಾರೆ. ಇದರರ್ಥ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು, ಇಲ್ಲಿ ಮಿನಿಮಮ್ ಇದೇನು ಪ್ರಾಡಕ್ಟ್ ಇದಿಲ್ಲ, 20,000 ಜನ ಪರ್ಚೇಸ್ ಮಾಡಿದ್ರೆ ಅಥವಾ 20,000 ಪ್ರಾಡಕ್ಟ್ ಇವರು ಸೇಲ್ ಮಾಡಿದ್ರೆ ಅಂತ ಅರ್ಥ. ಹಾಗೂ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇದು ಫ್ರೆಂಡ್ಸ್ ಕೇವಲ ಒಂದು PDF ಇದೆ. ಇಲ್ಲಿ ನೋಡ್ತಾ ಇರಬಹುದು ಡಿಜಿಟಲ್ ಟೈಪ್ ಇದೆ. ಓಕೆ, ಸೊ ಡಿಜಿಟಲ್ ಪ್ರಾಡಕ್ಟ್ ಅಂತಾರೆ, ಡಿಜಿಟಲ್ ಡೌನ್ಲೋಡ್ ಅಂತ ಬರ್ತಿದ್ರೆ, ಹಾಗೂ ಇಲ್ಲಿ PDF ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ ಗೊತ್ತಾ, ಕೇವಲ ಈ ರೀತಿ ಡಿಸೈನ್ಸ್ ಗಳನ್ನ ನಿಮಗೆ ಸೇಲ್ ಮಾಡಬೇಕಾಗುತ್ತೆ ಅಷ್ಟೇ. ಅದು ಹೇಗೆ ಮಾಡುವಂತ ನಿಮ್ಗೆ ಹೇಳ್ತಿದ್ದೀನಿ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ನೋಡ್ತಾ ಇರಬಹುದು 9 in basket ಅಂತಿದೆ. 9 ಜನ ಆಲ್ರೆಡಿ ಇದನ್ನ ತಮ್ಮ ಕಾರ್ಟ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಹಾಗೂ ಫ್ರೆಂಡ್ಸ್ ನೋಡ್ತಾ ಇರಬಹುದು ಎಷ್ಟು ರೂಪಾಯಿಗೆ ಇವರು ಸೇಲ್ ಮಾಡಿದ್ರೆ, 280 ರೂಪಾಯಿಗೆ ಫ್ರೆಂಡ್ಸ್ ಇಲ್ಲಿ ಇವರು ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 20,400 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ ಹಾಗೂ 280 ರೂಪಾಯಿಗೆ ಚಾರ್ಜ್ ಮಾಡ್ತಾರೆ. ಸೊ ಟೋಟಲ್ ಫ್ರೆಂಡ್ಸ್ ನೋಡಿದ್ರೆ ಎಷ್ಟು ಇವರು ಅರ್ನ್ ಮಾಡಿದ್ರೆ 57,12,000 ರೂಪಾಯಿ ಫ್ರೆಂಡ್ಸ್ ಇವರು ಈ ಒಂದು ಪ್ರಾಡಕ್ಟ್ ಇಂದ ಅರ್ನ್ ಮಾಡಿದ್ರೆ. ಓಕೆ, ನಿಮ್ಮ ಮುಂದಿನ ಪ್ರೂಫ್ ಇದೆ, ನಾ ಯಾವುದು ಹಾಗೆ ಗಾಳಿಯಲ್ಲಿ ಮಾತಾಡ್ತಿಲ್ಲ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ವಿತ್ ಪ್ರೂಫ್ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಹಾಗೂ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಾ ಇರಬಹುದು ಎಷ್ಟು ಜನ ಇದಾರಲ್ಲ ಎಲ್ಲರೂ ಫ್ರೆಂಡ್ಸ್ ಇವರಿಗೆ ಸೇಲ್ ಬರ್ತಿದೆ. ಇಲ್ಲಿ ನೋಡ್ತಾ ಇರಬಹುದು ಇವರು ಇಲ್ಲಿ ಥ್ಯಾಂಕ್ ಯು ಕಾರ್ಡ್ ಅಂತ ಇದೆ. ಓಕೆ, ಟೆಂಪ್ಲೇಟ್ ಸೇಲ್ ಮಾಡ್ತಿದ್ದಾರೆ. ಇದಕ್ಕೂ ಕೂಡ ಫ್ರೆಂಡ್ಸ್ ಇವರು 20,000ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ರೆ. ಸೊ ನೋಡ್ತಾ ಇರಬಹುದು 3,000 ಆಗಿರ್ಬೋದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನೀವು ನೋಡಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಇವರು ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು 8,000 ಪ್ರಾಡಕ್ಟ್ ಆಲ್ರೆಡಿ ಸೇಲ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ಇನ್ನೂ ಸ್ಪೆಸಿಫಿಕ್ ಆಗಿ ನಿಮಗೆ ಹೇಳೋದಾದ್ರೆ ಇಲ್ಲಿ ನಾನು ಸಿಂಪಲ್ ಕ್ಯಾನ್ವಾ ಟೆಂಪ್ಲೇಟ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಕ್ಯಾನ್ವಾ ಟೆಂಪ್ಲೇಟ್ ಅಂತ ನೀವು ಸರ್ಚ್ ಮಾಡ್ತಾ ಅಂತ ಅನ್ಕೊಳ್ಳಿ. ಇಲ್ಲಿ ತುಂಬಾ ಜನ ಇದ್ದಾರೆ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತಾ ಇರಬಹುದು ಇದು ನೋಡಿ ಫ್ರೆಂಡ್ಸ್, ಇದು ಕೂಡ ಕ್ಯಾನ್ವಾ ಟೆಂಪ್ಲೇಟ್ ಇದೆ. ಇದು ನೋಡ್ತಾ ಇರಬಹುದು, ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ಕ್ಯಾನ್ವಾ ಟೆಂಪ್ಲೇಟ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವ್ರು ಏನು ಮಾಡ್ತಾರೆ ಗೊತ್ತಾ, ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಕ್ಯಾನ್ವಾದಲ್ಲಿ ಕ್ರಿಯೇಟ್ ಮಾಡಿ ಅದನ್ನ ಸೇಲ್ ಮಾಡ್ತಾರೆ. ಆನಂತರ ಯೂಸರ್ ಏನು ಮಾಡ್ತಾರೆ, ಆ ಕ್ಯಾನ್ವಾ ಟೆಂಪ್ಲೇಟ್ ಅನ್ನ ಅವರಿಗೆ ಬೇಕಾದಾಗೆ ಅವರು ಅದನ್ನ ಎಡಿಟ್ ಮಾಡ್ಕೋಬಹುದು. ಓಕೆ, ಸೊ ಸಪೋಸ್ ಅನ್ಕೊಳ್ಳಿ ಇವಾಗ ಬಿಸ್ನೆಸ್ ಕಾರ್ಡ್ ನೀವು ಏನಾದರೂ ಸೇಲ್ ಮಾಡಬೇಕು ಅಂದಾಗ ಬಿಸ್ನೆಸ್ ಕಾರ್ಡ್ ಅಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಪ್ರತಿಯೊಬ್ಬರು ಬಿಸ್ನೆಸ್ ಅವ್ರು ಏನು ಮಾಡ್ತಾರೆ ತಮ್ಮ ಬಿಸ್ನೆಸ್ ಹೆಸರನ್ನ ಅಲ್ಲಿ ಆಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಫ್ರೆಂಡ್ಸ್ ಒನ್ ಆಫ್ ದಿ ಈಸಿಯೆಸ್ಟ್ ಅರ್ನಿಂಗ್ ವೇ ಅಂತ ಹೇಳ್ಬೋದು. ಹಾಗೂ ತುಂಬಾ ಪಾಪ್ಯುಲರ್ ಆಗಿರುವಂಥದ್ದಿದೆ. ಬೇರೆ ಕಂಟ್ರಿಲಿ ಫ್ರೆಂಡ್ಸ್ ತುಂಬಾ ಜನ ಈ ರೀತಿ ಟೆಂಪ್ಲೇಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಟೈಮ್ ಇರೋದಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಸಿಂಪ್ಲಿ ಈ ರೀತಿ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಆನಂತರ ಫ್ರೆಂಡ್ಸ್ ಅಲ್ಲಿ ಸಿಂಪಲ್ ಅವ್ರ ಬಿಸ್ನೆಸ್ ಹೆಸರಾಗಿರ್ಬೋದು, ಅವ್ರದ್ದು ನಂಬರ್ ಆಗಿರ್ಬೋದು, ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದಷ್ಟನ್ನೇ ಎಡಿಟ್ ಮಾಡಿ ಆನಂತರ ಫ್ರೆಂಡ್ಸ್ ಅದನ್ನ ಪ್ರಿಂಟ್ ತಗೊಂಡು ಅವರು ತಮ್ಮ ಕ್ಲೈಂಟ್ಸ್ಗಳಿಗೆ ಸೆಂಡ್ ಮಾಡ್ತಾರೆ. ಓಕೆ, ಸೊ ಹೀಗಾಗಿ ಇದಕ್ಕೆ ತುಂಬ ಬೇಡಿಕೆ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡೋದು ಅಂತ. ಓಕೆ, ಹಾಗೂ ಈ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಹೇಗೆ ನೀವು ಡಿಸೈನ್ ಮಾಡೋದು ಅಂತ ಕೂಡ ಕಲಿಸ್ತೀನಿ. 100% ಫ್ರೀ ಇದೆ. ಯಾವುದೇ ರೀತಿ ಫ್ರೆಂಡ್ಸ್ ನಿಮಗೆ ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ ಡಿಸೈನ್ಗೋಸ್ಕರ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಕ್ಯಾನ್ವಾದಲ್ಲಿ ಟೆಂಪ್ಲೇಟ್ಗಳನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ತಿದ್ದೀವಿ. ನಿಮ್ಮ ಗೂಗಲ್ ಪ್ಲೇಸ್ಟೋರಲ್ಲಿ ಕೂಡ ಕ್ಯಾನ್ವಾ ಆ್ಯಪ್ ಫ್ರೀಯಲ್ಲಿ ಸಿಗುತ್ತೆ. ನೀವು ಮೊಬೈಲ್ ಫೋನಿಂದ ಕೂಡ ಇದನ್ನು ಕೆಲಸ ಮಾಡಬಹುದು. ಇದಕ್ಕೋಸ್ಕರ ನಿಮಗೆ ಲ್ಯಾಪ್ಟಾಪ್ ಬೇಕಂತೇನಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಕ್ಯಾನ್ವಾನ ಓಪನ್ ಮಾಡಿದ್ದೀನಿ. ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಸೈಜನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೂ ಇಲ್ಲಿ ನೀವು ಯಾವ ರೀತಿ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಬೇಕು ಅನ್ಕೊಂಡಿರ್ತೀರಾ ಅದು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಬೋರ್ಡ್ ಇದೆ ಇಲ್ಲಿ, ಹಾಗೂ ಇನ್ಫೋಗ್ರಾಫಿ ಆಗಿರ್ಬೋದು ಅಥವಾ ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಇರುತ್ತೆ. ಓಕೆ, ಲೋಗೋಸ್ ಆಗಿರ್ಬೋದು. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈ ರೀತಿ ಯೂಟ್ಯೂಬ್ ಬ್ಯಾನರ್ಸ್ ಅಂತ ಬರುತ್ತೆ. ಓಕೆ, ಸೊ ಟೋಟಲಿ ಫ್ರೆಂಡ್ಸ್ ಇವಾಗ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ರೀತಿ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಬೇಕು ಅನ್ಕೊಂಡಿರ್ತಾರ ಅಂತ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ನೀವೇನು ಮಾಡಬಹುದು, ಸಿಂಪ್ಲಿ ಇಟ್ಸಿಯಲ್ಲಿ ಬನ್ನಿ. ಇಟ್ಸಿಯಲ್ಲಿ ಬಂದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಇವರು ಬಿಸ್ನೆಸ್ ಬಂಡಲ್ಗಳನ್ನ ಇವರು ಸೇಲ್ ಮಾಡ್ತಿದ್ದಾರೆ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ನಿಮಗೆ ಸೈಜ್ ಕೂಡ ಇಲ್ಲಿಂದ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಇದನ್ನ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಏನೆಲ್ಲ ಆ ಬಂಡಲ್ದಲ್ಲಿ ಕೊಡ್ತಾರೆ ಅಂತ ಇಲ್ಲಿ ನೋಡೋಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲೋಗೋ ಡಿಸೈನ್ ಅಂತದೆ. ಇಲ್ಲಿ ಫ್ರೆಂಡ್ಸ್ ಇವರು 20 ರೀತಿಯ ಲೋಗೋ ಡಿಸೈನ್ ಮಾಡ್ಕೊಡ್ತಿದ್ದಾರೆ. ನೋ ವಾಟರ್ ಮಾರ್ಕ್ ಅಂತೆ. ನೆಕ್ಸ್ಟ್ ಇಲ್ಲಿ ಬಿಸ್ನೆಸ್ ಕಾರ್ಡ್ ಕೊಡ್ತಿದ್ರೆ. ಓಕೆ, 4 ರೀತಿಯ ಬಿಸ್ನೆಸ್ ಕಾರ್ಡ್ ಕೊಡ್ತಿದ್ದಾರೆ. ಹಾಗೂ ಇಲ್ಲಿ ವರ್ಟಿಕಲ್ ಬಿಸ್ನೆಸ್ ಕಾರ್ಡ್ ಇದೆ, ಬ್ಯಾಕ್ ಕಾರ್ಡ್ ಆಗಿರ್ಬೋದು, ಇಮೇಲ್ ಸಿಗ್ನೇಚರ್ ಆಗಿರ್ಬೋದು, ವೆಬಿನಾರ್ ಸ್ಲೈಡರ್ಸ್ ಆಗಿರ್ಬೋದು, ಗಿಫ್ಟ್ ಕಾರ್ಡ್ ಆಗಿರ್ಬೋದು, ಥ್ಯಾಂಕ್ ಯು ಕಾರ್ಡ್ ಆಗಿರ್ಬೋದು. ಸೊ ಇಲ್ಲಿ ನೋಡಿದ್ರೆ ಒಂದು ಬಿಸ್ನೆಸ್ಗೋಸ್ಕರ ಏನೆಲ್ಲ ಬೇಕಾಗುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಇವರು ಆಫರ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಫೇಸ್ಬುಕ್ ಕಿಟ್ ಅಂತ ಬಂದಿದೆ, ಫುಲ್ ಇನ್ಸ್ಟಾಗ್ರಾಮ್ ಕಿಟ್ ಅಂತ ಬರ್ತಿದೆ. ಓಕೆ, ಸೊ ಇದೆಲ್ಲ ಫ್ರೆಂಡ್ಸ್ ಇವರು ಆಫರ್ ಮಾಡ್ತಿದ್ದಾರೆ. ನಿಮಗೂ ಕೂಡ ಇದೆಲ್ಲ ಕೊಡಬೇಕಂತೇನಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಬೇರೆ ಏನೊಂದು ತೋರಿಸ್ತೀನಿ. ಕೆಲವೊಬ್ಬರು ಫ್ರೆಂಡ್ಸ್ ಕೇವಲ ಒಂದೊಂದೇ ಆದಂತ ಬಂಡಲ್ಸ್ ಗಳನ್ನ ರೆಡಿ ಮಾಡಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು. ಹಾಗೂ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ, ಇಲ್ಲಿ
ಇದನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವರು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನ ರೆಡಿ ಮಾಡಿ ಕೊಡ್ತಿದ್ದಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಪ್ಯಾಕೇಜ್ ಆಫ್ 45 ಪಿಂಕ್ ಪೀಸ್ಟಲ್ ಇನ್ಸ್ಟಾಗ್ರಾಮ್ ಎಂಗೇಜ್ಮೆಂಟ್ ಸ್ಟೋರೀಸ್. ಇಲ್ಲಿ ಫ್ರೆಂಡ್ಸ್ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ಗೋಸ್ಕರ ಸ್ಟೋರಿ ಆಡ್ ಮಾಡೋಗೋಸ್ಕರ ಏನು ಟೆಂಪ್ಲೇಟ್ಸ್ ಇರುತ್ತಲ್ಲ ಅದನ್ನ ಫ್ರೆಂಡ್ಸ್ ಇವರು ಡಿಸೈನ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡ್ತಾ ಇರಬಹುದು ಸಿಂಪಲ್ ಇದೆ ಫ್ರೆಂಡ್ಸ್. ಇಷ್ಟಕ್ಕೆ ಫ್ರೆಂಡ್ಸ್ ಇವರು ಎಷ್ಟು ಚಾರ್ಜ್ ಮಾಡ್ತಾರೆ, 77 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಹಾಗೂ ಇಲ್ಲಿವರೆಗೂ ಫ್ರೆಂಡ್ಸ್ ಎಷ್ಟು ಸೇಲ್ ಆಗಿದೆ ಗೊತ್ತಾ, ಇಲ್ಲಿ ನೋಡ್ತಾ ಇರಬಹುದು 18,000 ಮಿನಿಮಮ್ ಪ್ರಾಡಕ್ಟ್ ನ ಫ್ರೆಂಡ್ಸ್ ಇವರು ಸೇಲ್ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಡಿಸೈಡ್ ಮಾಡಿ ನಿಮಗೆ ಯಾವ ರೀತಿ ಡಿಜಿಟಲ್ ಪ್ರಾಡಕ್ಟ್ ಅಥವಾ ಯಾವ ರೀತಿ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಬೇಕು ಅನ್ಕೊಂಡಿರ್ತೀರ ಅದನ್ನ ಫ್ರೆಂಡ್ಸ್ ನೀವು ಸೇಲ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ಗೋಸ್ಕರ ನಾನು ಥ್ಯಾಂಕ್ ಯು ಬಿಸ್ನೆಸ್ ಕಾರ್ಡ್ಗಳನ್ನ ನಿಮಗೆ ಡಿಸೈನ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದಕ್ಕೂ ಕೂಡ ತುಂಬಾ ಬೇಡಿಕೆ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವರು ಕೂಡ ಇದನ್ನ ಸೇಲ್ ಮಾಡ್ತಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ಅದನ್ನ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವರು ಒಂದು ಥ್ಯಾಂಕ್ ಯು ಬಿಸ್ನೆಸ್ ಕಾರ್ಡ್ ಅನ್ನ ಸೇಲ್ ಮಾಡ್ತಿದ್ದಾರೆ. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ಇವರು ಏನೆಲ್ಲ ಆಫರ್ ಮಾಡ್ತಾರೆ ಅಂತ ನೋಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಒಂದು ಟೆಂಪ್ಲೇಟ್ ಅನ್ನ ಸೇಲ್ ಮಾಡ್ತಾರೆ. ಒಂದು ಟೆಂಪ್ಲೇಟ್ಗೆ ಫ್ರೆಂಡ್ಸ್ ಇಲ್ಲಿ ಇವರು 180 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನಾನು ನಿಮಗೆ ಇಲ್ಲಿ ಸಜೆಷನ್ ಮಾಡ್ತೀನಿ, ನೀವೇನ್ ಮಾಡಿ ಇದೇ ರೀತಿ ಟೆಂಪ್ಲೇಟ್ ಇರುತ್ತಲ್ಲ ಫ್ರೆಂಡ್ಸ್, ಸ್ವಲ್ಪ ಬೇರೆ ಬೇರೆ ಡಿಸೈನ್ಗಳನ್ನ ಕ್ರಿಯೇಟ್ ಮಾಡಿ ನೀವು ಒಂದು 100-200 ಟೆಂಪ್ಲೇಟ್ಗಳನ್ನ ಡಿಸೈನ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ತಗೊಳ್ತೀವಿ, ಏನೋ ಒಂದು 15 ದಿನ 20 ದಿನ ಟೈಮ್ ಕೊಡಿ. ಟೈಮ್ ಕೊಟ್ಟು ಒಂದು 100-200 ಟೆಂಪ್ಲೇಟ್ಗಳನ್ನ ಡಿಸೈನ್ ಮಾಡಿ. ಓಕೆ, ಸ್ವಲ್ಪ ಕಲರ್ ಚೇಂಜ್ ಮಾಡಿ, ಸ್ವಲ್ಪ ಫಾಂಟ್ ಸ್ಟೈಲ್ ಚೇಂಜ್ ಮಾಡಿ. ಈ ರೀತಿ ಸ್ವಲ್ಪ ನಿಮ್ಗೆ ಹೇಳ್ತೀನಿ ಮುಂದೆ ಡಿಸೈನ್ ಹೇಗೆ ಮಾಡ್ತಾರೆ ಅಂತ. ಸೊ ನೀವು ಇಲ್ಲಿ 200-100 ಡಿಸೈನ್ಗಳನ್ನ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಆನಂತರ ನೀವು ಕಂಪ್ಲೀಟ್ಗೆ ಒಂದು ಬಂಡಲ್ ಅನ್ನ ಸೇಲ್ ಮಾಡಿ. ಸೊ ಇಲ್ಲಿ ನೀವು ಎಷ್ಟು ಜಾಸ್ತಿ ಟೆಂಪ್ಲೇಟ್ಗಳನ್ನ ಕೊಡ್ತೀರಾ ಒಂದು ಬಂಡಲ್ ಅಲ್ಲಿ ಅಷ್ಟು ಫ್ರೆಂಡ್ಸ್ ನಿಮಗೆ ಸೇಲ್ಸ್ ಜಾಸ್ತಿ ಸಿಗುತ್ತೆ. ಓಕೆ, ಯಾಕಂದ್ರೆ ಕಾಂಪಿಟೇಷನ್ ಅದೇ ರೀತಿ ಇದೆ. ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ಇವಾಗ ಇಲ್ಲಿ ನೀವು ನೋಡ್ತಾರಲ್ಲ ಇವರೆಲ್ಲರೂ ಫ್ರೆಂಡ್ಸ್ ಇಲ್ಲಿ ಬಂಡಲ್ದಲ್ಲಿ ಇದನ್ನ ಸೇಲ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ 10 ಸ್ಮಾಲ್ ಬಿಸ್ನೆಸ್ ಥ್ಯಾಂಕ್ ಯು ಕಾರ್ಡ್ ಇದೆ. ಇಲ್ಲಿ ಫ್ರೆಂಡ್ಸ್ ಇವರು 10ರದ ಒಂದು ಸೆಟ್ ಅನ್ನ ಸೇಲ್ ಮಾಡ್ತಾರೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ 200-300 ಈ ರೀತಿ ಫ್ರೆಂಡ್ಸ್ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಂಡಲ್ ನ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ನೀವು ಎಷ್ಟು ಜಾಸ್ತಿ ಟೆಂಪ್ಲೇಟ್ಸ್ ಗಳನ್ನ ಒಂದು ಬಂಡಲ್ ಅಲ್ಲಿ ಕೊಡ್ತಾರಲ್ಲ ಅಷ್ಟು ನಿಮಗೆ ಜಾಸ್ತಿ ಸೇಲ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಾಯ್ತು ಇವ್ರು ಯಾವ ರೀತಿ ಇಲ್ಲಿ ಸೇಲ್ ಮಾಡ್ತಾರೆ ಅಂತ. ಇವಾಗ ಬನ್ನಿ ನೋಡೋಣ ಹೇಗೆ ನೀವು ಇದನ್ನ ಡಿಸೈನ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಎಕ್ಸಾಂಪಲ್ಗೋಸ್ಕರ ನಾನು ಇದೇ ಡಿಸೈನ್ ಅನ್ನ ಫಾಲೋ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಇದೊಂದು ಡಿಸೈನ್ ಇದೆಲ್ಲ, ನಾನು ಇದೇ ರೀತಿ ನಿಮಗೆ ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾವು ನೋಡೋಣ ಕ್ಯಾನ್ವಾದಲ್ಲಿ ಬರೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಸೈಜ್ ಅನ್ನ ನೋಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕೆಳಗಡೆ ಬಂದು ನೀವು ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಕ್ಲಿಯರ್ಲಿ ಸೈಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ 1 ಸೆಕೆಂಡ್ ಇಲ್ಲಿ ಸೈಜ್ ಮೆನ್ಷನ್ ಮಾಡಿದ್ರು ಇಲ್ಲಿ ನೋಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಸೈಜ್ ಅನ್ನ ಇವರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ನೀವು ಬಂದು ನೋಡಿದ್ರೆ ಇದೊಂದು ಥ್ಯಾಂಕ್ ಯು ಕಾರ್ಡ್ ಇದೆ. ಇಲ್ಲಿ ಕೂಡ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಇವರು ಸೈಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಈ ಸೈಜ್ ಅಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನ್ ಮಾಡೋಣ ಡಿಸೈನ್ ಮಾಡೋಣ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ನಾನು ಕ್ಯಾನ್ವಾದಲ್ಲಿ ಬರ್ತಿದ್ದೀನಿ. ಕ್ಯಾನ್ವಾದಲ್ಲಿ ಬಂದು ಇಲ್ಲಿ ಕಸ್ಟಮ್ ಸೈಜ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಿ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾವು ಇಂಚಸ್ ಅನ್ನ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಇಂಚ್ ಇದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಎಷ್ಟು ಮಾಡೋಣ 5.5 ಇದೆ, 5.5 ಹಾಗೂ ಇಲ್ಲಿ 5.5 ಹಾಗೂ 4.25 ಇದೆ. ಓಕೆ, ಸೊ ಇಲ್ಲಿ 4.25 ಇದೆ. ಇಷ್ಟನ್ನು ನಾನು ಸೈಜ್ ಅಂತ ತಗೋತೀನಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಡಿಸೈನ್ ಬಂದಿದೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ಏನು ಮಾಡ್ತೀನಿ ಗೊತ್ತಾ, ಟೆಂಪ್ಲೇಟ್ಸ್ ಇಲ್ಲಿ ಬರ್ತೀನಿ ನಾನು ಅಥವಾ ಡಿಸೈನ್ಸ್ ಇಲ್ಲಿ ಬರ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಏನಂತ ಸರ್ಚ್ ಮಾಡ್ತೀನಿ, ಥ್ಯಾಂಕ್ ಯು ಕಾರ್ಡ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಈಸಿ ಇದೆ ನೋಡಿ ಫ್ರೆಂಡ್ಸ್ ಕೆಲಸ ಮಾಡೋದು, ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಇದು ಬಂದಿರೋದು ಹಾಗೂ ಇಲ್ಲಿ ನಿಮಗೆ ತೋರಿಸಿದಿಲ್ಲ ಇದು ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಸೊ 1 ಸೆಕೆಂಡ್ ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ಸೇಮ್ ಇದೆ. ಓಕೆ, ಇಲ್ಲಿ ನೋಡ್ತಾ ಇರಬಹುದು ಡಿಸೈನ್ ನೋಡಿ ಫ್ರೆಂಡ್ಸ್ ಸೇಮ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಡಿಸೈನ್ ಕೂಡ ಸೇಮ್ ಇದೆ, ರೈಟ್. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರು ನೋಡಿ ಎಷ್ಟು ತಲೆ ಓಡಿಸಿದರೆ ಇದೇ ಡಿಸೈನ್ ಅನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಫ್ರೆಂಡ್ಸ್ ಇವರು ಈ ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ಸೇಲ್ ಮಾಡಿದ್ರೆ ಇವರಿಗೆ ಸೇಲ್ ಕೂಡ ಬಂದಿದೆ. ಓಕೆ, ಸೊ ಎಷ್ಟು ಇವರು ಸೇಲ್ ಮಾಡಿದ್ರೆ ಮಿನಿಮಮ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು 8,163 ಸೇಲ್ಸ್ ಅನ್ನ ಇವರು ಪಡೆದಿದ್ದಾರೆ. ಓಕೆ, ಸಿಂಪಲ್ ಕಾಪಿ ಪೇಸ್ಟ್ ವರ್ಕ್ ಇದೆ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಅಂತ ಅನಿಸ್ತಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಇದನ್ನೇ ನಾನು ಇಲ್ಲಿಂದ ಕಾಪಿ ಮಾಡ್ಕೊತೀನಿ, ಇದನ್ನ ಇಲ್ಲಿಂದ ತಗೊಂಡೆ ಅಂತ ಅನ್ಕೊಳ್ಳಿ. ಸಿಂಪಲ್ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಕೆಲಸ ಇರೋದು. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಲೋಗೋ ಇದ್ದಲ್ಲಿ ನಿಮ್ದು ಕ್ಲೈಂಟ್ ಏನು ಮಾಡ್ತಾರೆ, ಆನಂತರ ಫ್ರೆಂಡ್ಸ್ ಅವರು ತಮ್ಮ ಬಿಸ್ನೆಸ್ ಲೋಗೋನ ಇಲ್ಲಿ ಆಡ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಕಾಂಟ್ಯಾಕ್ಟ್ಸ್ ಇದಿರತ್ತಲ್ಲ ಅದೆಲ್ಲ ಅವರು ಇದನ್ನ ಆಡ್ ಮಾಡ್ತಾ ಹೋಗ್ತಾರೆ. ಓಕೆ, ಸಿಂಪಲ್ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಇದೊಂದು ಕ್ರಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಆಡ್ ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಏನು ಮಾಡಬೇಕಾಗುತ್ತೆ ಇವಾಗ ನಿಮಗೆ ಇದೇ ರೀತಿ ಒಂದು ಬೇರೆ ಕಲರ್ನ ಡಿಸೈನ್ ಮಾಡ್ಕೊಳ್ಳಿ. ಓಕೆ, ಬೇರೆ ಕಲರ್ ಆಗಿರ್ಬೋದು, ಬೇರೆ ಒಂದು ಡಿಸೈನ್ ಆಗಿರ್ಬೋದು. ಈಗ ಇಲ್ಲಿ ನೋಡ್ತಾ ಇರಬಹುದು ಇದು ಇದೆ, ನಾನು ಇದನ್ನ ಕೊಡಲಿ ಆಡ್ ಮಾಡ್ತಿದ್ದೀನಿ. ಸಿಂಪಲ್ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಕೆಲಸ ಇರೋದು. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾನು ಆಡ್ ಮಾಡ್ತೀನಿ. ನೆಕ್ಸ್ಟ್ ಇದೊಂದು ಟೆಂಪ್ಲೇಟ್ ಅನ್ನ ಆಡ್ ಮಾಡ್ತಿದ್ದೀನಿ. ಸಿಂಪಲ್. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಈ ರೀತಿ ಸಿಂಪ್ಲಿ ಆಡ್ ಮಾಡ್ತಾ ಹೋಗಬಹುದು. ಓಕೆ, ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಬೇರೆ ಬೇರೆ ಡಿಸೈನ್ಸ್ ನಿಮಗೆ ನೋಡೋಕೆ ಸಿಗುತ್ತೆ. ಓಕೆ, ಸೊ ಇದು ಕೂಡ ಚೆನ್ನಾಗಿದೆ, ನಾನು ಇದನ್ನ ಕೊಡಲಿ ಆಡ್ ಮಾಡ್ತೀನಿ. ಸೊ ಇದೇ ರೀತಿ ಫ್ರೆಂಡ್ಸ್ ಇವಾಗ ನೀವೇನು ಮಾಡಬೇಕಾಗುತ್ತೆ, ಮಿನಿಮಮ್ ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಒಂದು 50 ಅಥವಾ 100 ಟೆಂಪ್ಲೇಟ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ನೀವು ಬೇಕಾದ್ರೆ ಕಲರ್ ನ ಚೇಂಜ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಈ ರೀತಿ ಕಲರ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಬೇರೆ ಕಲರ್ ಬೇಕು ಅಂದ್ರೆ ಮೇಲೆ ಆಪ್ಷನ್ ಇರುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಂದ ಫ್ರೆಂಡ್ಸ್ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಫ್ರೆಂಡ್ಸ್ ನಿಂದ ಸೆಲೆಕ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಬೇರೆ ಕಲರ್ ಇದೆ. ಓಕೆ, ನೋಡ್ತಾರಾ ಅಥವಾ ನಿಮಗೆ ಇಲ್ಲಿಂದ ಬೇರೆ ಬೇರೆ ಕಲರ್ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕು ಅದನ್ನ ಕಲರ್ನ ಇಲ್ಲಿಂದ ಚೇಂಜ್ ಮಾಡ್ತಾ ಹೋಗಬಹುದು. ಸ್ವಲ್ಪ ಇಲ್ಲಿ ಕಲರ್ ಜೊತೆ ನೀವು ಆಟ ಆಡಿ ನಿಮಗೆ ಗೊತ್ತಾಗುತ್ತೆ ಯಾವ ಕಲರ್ ಬೇಕು ಅಂತ. ಓಕೆ, ಸೊ ಸ್ಟಾರ್ಟಿಂಗ್ ಈ ಕಲರ್ ಇತ್ತು, ನಾನು ಹಾಗೆ ಬಿಡ್ತಾ ಇದೀನಿ. ಆನಂತರ ಫ್ರೆಂಡ್ಸ್ ಇಲ್ಲಿ ಸ್ಟೈಲ್ ಇದೆ, ಫಾಂಟ್ ಸ್ಟೈಲ್ ಇದೆ. ನಿಮಗೆ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದ್ರೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ನಮಗೆ ಬೇರೆ ಬೇರೆ ಫಾಂಟ್ ಸ್ಟೈಲ್ ಸಿಗುತ್ತೆ. ಈ ಫಾಂಟ್ ಸ್ಟೈಲ್ಗಳನ್ನ ಕೂಡ ನೀವು ಆಡ್ ಮಾಡಬಹುದು. ಸ್ವಲ್ಪ ಚೇಂಜಸ್ ಮಾಡಿ. ಓಕೆ, ಆಸ್ ಇಟ್ ಇಸ್ ಹೇಗಿದೆ ಹಾಗೆ ಮಾಡಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀವು ಚೇಂಜಸ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಕಲರ್ ಬೇರೆ ಇದೆ. ಓಕೆ, ಸೊ ಇದ್ರ ಕಲರ್ ನಿಮಗೆ ಬೇರೆ ಬೇಕು ಅಂದ್ರೆ ನೀವು ಈ ಕಲರ್ನ ಬೇರೆ ಆಡ್ ಮಾಡಬಹುದು, ಬೇರೆ ಕಲರ್ನ ಕೊಡಬಹುದು. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಲೀಫ್ಸ್ ನಿಮಗೆ ನೋಡೋ ಸಿಗುತ್ತೆ. ಸೊ ಈ ರೀತಿ ಲೀಫ್ ನಿಮಗೆ ಬೇಕು ಅಂದ್ರೆ ಸಿಂಪ್ಲಿ ಏನು ಮಾಡಬೇಕಾಗುತ್ತೆ, ಎಲಿಮೆಂಟ್ಸ್ ಅಲ್ಲಿ ಬರಬೇಕಾಗುತ್ತೆ. ಎಲಿಮೆಂಟ್ಸ್ ಅಲ್ಲಿ ಬಂದು ಇಲ್ಲಿ ಸಿಂಪ್ಲಿ ಥ್ಯಾಂಕ್ ಯು ಅಂತ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ. ಸೊ ನೋಡೋಣ ಇದ್ರ ರಿಲೇಟೆಡ್ ನನಗೆ ಏನಾದರೂ ಸಿಗುತ್ತಾ ಅಂತ. ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ನೋಡ್ತಾರ ಇದು ಬಂದಿದೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ನೀವು ರಿಪ್ಲೇಸ್ ಮಾಡಬಹುದು.
ಇದರ ಬದಲಾಗಿ ಫ್ರೆಂಡ್ಸ್ ಇದನ್ನ ಡಿಲೀಟ್ ಮಾಡಿ ಸಿಂಪ್ಲಿ ಇದನ್ನ ಫ್ರೆಂಡ್ಸ್ ಇಲ್ಲಿ ರಿಪ್ಲೇಸ್ ಮಾಡಿ ಸಿಂಪಲ್. ಓಕೆ, ಸೊ ಸ್ವಲ್ಪ ನಾವು ಸೈಜ್ ಚಿಕ್ಕದಾಗಿ ಮಾಡ್ಕೊತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಸಿಂಪಲ್ ಇರುತ್ತೆ ಫ್ರೆಂಡ್ಸ್. ಓಕೆ, ಇಷ್ಟು ನಿಮಗೆ ಚೇಂಜಸ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಎಲಿಮೆಂಟ್ಸ್ ನಿಮಗೆ ಲೀಫ್ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿ ಬಂದು ನೀವು ಲೀಫ್ ಅಂತ ನೀವು ಸರ್ಚ್ ಮಾಡಿ. ಓಕೆ, ಸೊ ಇಲ್ಲಿ ಇವಾಗ ನಿಮಗೆ ಲೀಫ್ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ನಿಮಗೆ ಲೀಫ್ ಬರುತ್ತೆ ಅಂತ. ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ಆಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಇದೆ ಸಿಂಪಲ್. ಇದನ್ನ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡ್ತಾ ಹೋಗಿ. ಓಕೆ, ಸೊ ಇದರ ಕಲರ್ ನಿಮಗೆ ಸ್ವಲ್ಪ ಲೈಟ್ ಬೇಕು ಅಂದ್ರೆ ಇದನ್ನ ಸಿಂಪಲ್ ಈ ರೀತಿ ಲೈಟ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಸಿಂಪ್ಲಿ ಬಂದು ಸೋಷಿಯಲ್ ಮೀಡಿಯಾ ಅಂತ ಸರ್ಚ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮಗೆ ಸೋಷಿಯಲ್ ಮೀಡಿಯಾ ಐಕಾನ್ ಸಿಗುತ್ತೆ. ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ಓಕೆ, ಸೊ ಪ್ರತಿಯೊಂದು ನಿಮಗೆ ನೋಡೋ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಇದೆ, ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಅದು ಬೇಕು ಅಂದ್ರೆ ಸಿಂಪ್ಲಿ ಫ್ರೆಂಡ್ಸ್ ಇದನ್ನ ಕ್ಲಿಕ್ ಮಾಡಿ ಈ ರೀತಿ ಸಿಂಪಲ್ ಈ ರೀತಿ ತಗೊಳ್ಳಿ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಈ ರೀತಿ ನೀವು ಪ್ಲೇಸ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಂತ ಕೊಡಬಹುದು. ಓಕೆ, ಸೊ ಅಲ್ಲಿ ಫ್ರೆಂಡ್ಸ್ ಏನು ಮಾಡ್ತಾರೆ ಕ್ಲೈಂಟ್ಸ್ ಇವಾಗ ಇದನ್ನ ಎಡಿಟ್ ಮಾಡುವಾಗ ತಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಫ್ರೆಂಡ್ಸ್ ಇಲ್ಲಿ ಆಡ್ ಮಾಡ್ತಾರೆ. ಓಕೆ, ಇಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲಿ ಬರ್ದಿದೆಲ್ಲ ಇದ್ರ ಬದಲಾಗಿ ನೀವೇನು ಮಾಡಬಹುದು, ಇದನ್ನ ಸಿಂಪ್ಲಿ ಡಿಲೀಟ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇದನ್ನ ಇವಾಗ ಈ ರೀತಿ ಪ್ಲೇಸ್ ಮಾಡಿ ಸಿಂಪಲ್. ಸೊ ನೋಡ್ತಾ ಇರಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಫೇಸ್ಬುಕ್ ಬೇಕಾದ್ರೆ ಫೇಸ್ಬುಕ್ ಅನ್ನ ತಗೋಬಹುದು. ಸೊ ನೋಡ್ತಾರ ಈ ರೀತಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗಬಹುದು. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಒಂದು ಡಿಸೈನ್ ಇತ್ತು. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಿಮಗೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಬೇಕಾಗಿದೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನೀವೇನು ಮಾಡ್ತೀರಾ ಗೊತ್ತಾ, ಸಿಂಪ್ಲಿ ಇಲ್ಲಿ ಮೇಲ್ಗಡೆ ಬರ್ತೀರಾ, ಬಂದ ನಂತರ ಇಲ್ಲಿ ಇವಾಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ತೀರಾ. ಓಕೆ, ಪೋಸ್ಟ್ ಅಂತ ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಬಂದಿದೆ ನಿಮಗೆ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಇವಾಗ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮಗೆ ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಗಳು ಸಿಗುತ್ತೆ. ಎಷ್ಟು ಒಳ್ಳೆ ಟೆಂಪ್ಲೇಟ್ಸ್ ಇದೆ ನೋಡಿ. ಇದನ್ನ ಫ್ರೆಂಡ್ಸ್ ನಿಮಗೆ ಸಿಂಪಲ್ ಏನು ಮಾಡಬೇಕಾಗುತ್ತೆ, ಇದನ್ನ ಸೇಲ್ ಮಾಡಬಹುದು. ಓಕೆ, ಸೊ ನೋಡ್ತಾ ಇರೋ ಎಷ್ಟು ಚೆನ್ನಾಗಿ ನಿಮಗೆ ಟೆಂಪ್ಲೇಟ್ಗಳು ನೋಡೋಕೆ ಸಿಗುತ್ತೆ ಅಂತ. ಓಕೆ, ಸೊ ಇದನ್ನೇ ಫ್ರೆಂಡ್ಸ್ ಇವಾಗ ನೀವು ಇಟ್ಸಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಏನಂತ ಸರ್ಚ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಇನ್ಸ್ಟಾಗ್ರಾಮ್ ಟೆಂಪ್ಲೇಟ್ಸ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಇನ್ಸ್ಟಾಗ್ರಾಮ್ ಕ್ಯಾನ್ವಾ ಟೆಂಪ್ಲೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದೆಲ್ಲ ನೀವು ಏನು ನೋಡ್ತಾ ಇರಲ್ಲ, ಇದೆಲ್ಲ ಡಿಸೈನ್ಸ್ ಏನಿದೆಲ್ಲ ಇಲ್ಲಿ ಆಲ್ರೆಡಿ ಫ್ರೆಂಡ್ಸ್ ಇವೇ ಡಿಸೈನ್ಸ್ ಅನ್ನ ಇವರು ಸೇಲ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾರ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಇದೇ ರೀತಿ ಡಿಸೈನ್ಸ್ ಅನ್ನ ಫ್ರೆಂಡ್ಸ್ ಇಲ್ಲಿ ಇವರು ಸೇಲ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು. ಓಕೆ, ಸೊ ಕ್ಯಾನ್ವಾದಲ್ಲಿ ನೋಡಿ ಫ್ರೆಂಡ್ಸ್ ಸೇಮ್ ಡಿಸೈನ್ಸ್ ಇದೆ ರೈಟ್. ಸೊ ಇದೇ ಡಿಸೈನ್ಸ್ ಅನ್ನ ಫ್ರೆಂಡ್ಸ್ ಇಲ್ಲಿ ಇಟ್ಸಲ್ಲಿ ಇವರು ಸೇಲ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡ್ತಾರ ಸಿಂಪಲ್ ಇದೇ ಡಿಸೈನ್ಸ್ ಅನ್ನ ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ನೋಡಿ ಏನು ಸೇಲ್ ಮಾಡ್ತಾರೆ, 365 ಸೋಷಿಯಲ್ ಮೀಡಿಯಾ ಬಿಸ್ನೆಸ್ ಬೂಸ್ಟರ್ ಕ್ಯಾನ್ವಾ ಎಡಿಟೇಬಲ್ ಡಿಸೈನ್ಸ್ ಅಂತ ಇದೆ. ಓಕೆ, ಸೊ ನೋಡ್ತಾ ಇರಬಹುದು ಇದಕ್ಕೆ ಸೇಲ್ಸ್ ಕೂಡ ಬಂದಿದೆ. ಸಿಂಪಲ್ ಫ್ರೆಂಡ್ಸ್ ಈ ರೀತಿ ನೀವು ಪ್ರತಿಯೊಂದು ಕ್ಯಾನ್ವಾದಲ್ಲಿ ಏನೆಲ್ಲ ಟೆಂಪ್ಲೇಟ್ಸ್ ಬರುತ್ತಲ್ಲ ಪ್ರತಿಯೊಂದು ಟೆಂಪ್ಲೇಟ್ ಅನ್ನು ನೀವು ಸೇಲ್ ಮಾಡಬಹುದು. ಇವನ್ ಫ್ರೆಂಡ್ಸ್ ನೀವು ಲೋಗೋ ಕೂಡ ಇಲ್ಲಿ ಸೇಲ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬಂದು ಲೋಗೋ ಅಂತ ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಲೋಗೋ ಕ್ಯಾನ್ವಾ ಟೆಂಪ್ಲೇಟ್ ಅಂತ ನಾನು ಸರ್ಚ್ ಮಾಡಿದೆ ಅಂತ ಅನ್ಕೊಳ್ಳಿ. ಅದು ಕೂಡ ಫ್ರೆಂಡ್ಸ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಜನ ಅದು ಕೂಡ ಇಲ್ಲಿ ಸೇಲ್ ಮಾಡ್ತಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಲೋಗೋ ಟೆಂಪ್ಲೇಟ್ ಕ್ಯಾನ್ವಾ ಅಂತಿದೆ, ಇದಕ್ಕೂ ಕೂಡ ಸೇಲ್ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ ಲೋಗೋ ಟೆಂಪ್ಲೇಟ್ ಕ್ಯಾನ್ವಾ ಅಂತಿದೆ, ಇದನ್ನು ಕೂಡ ಫ್ರೆಂಡ್ಸ್ ಇಲ್ಲಿ ಸೇಲ್ ಬಂದಿದೆ. 5700 ಇದೊಂದು ಸೇಲ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ನೋಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಸಿಂಪ್ಲಿ ಕ್ಯಾನ್ವಾದಲ್ಲಿ ಬರಬೇಕಾಗುತ್ತೆ. ಕ್ಯಾನ್ವಾದಲ್ಲಿ ಬಂದು ಫ್ರೆಂಡ್ಸ್ ನಿಮಗೆ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಇನ್ಸ್ಟಾಗ್ರಾಮ್ ಪೋಸ್ಟ್ ಸರ್ಚ್ ಮಾಡಿದೀವಿ. ಇದೇ ರೀತಿ ಫ್ರೆಂಡ್ಸ್ ನಿಮಗೆ ಏನಂತ ಸರ್ಚ್ ಮಾಡಬೇಕಾಗುತ್ತೆ, ಲೋಗೋ ಡಿಸೈನ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಿಮ್ಮ ಹತ್ರ ಲೋಗೋ ಟೆಂಪ್ಲೇಟ್ ಬಂದಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿಂದ ನೀವು ಒಂದು 20-30 ಲೋಗೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಒಂದು ಬಂಡಲ್ ಅಲ್ಲಿ ನೀವು ಅದನ್ನ ಸೇಲ್ ಮಾಡಬಹುದು. ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಟೆಂಪ್ಲೇಟ್ಸ್ ಇದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನೀವು ಒಂದು 20-30 ಟೆಂಪ್ಲೇಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು 100-200 ಟೆಂಪ್ಲೇಟ್ಗಳನ್ನ ಕೂಡ ಕಲೆಕ್ಟ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಫ್ರೆಂಡ್ಸ್ ನೀವು ಆಗಿ ಸ್ವತಃ ಇದನ್ನ ಡಿಸೈನ್ ಮಾಡ್ತಿಲ್ಲ, ನಿಮಗೆ ಆಲ್ರೆಡಿ ಇಲ್ಲಿ ರೆಡಿಮೇಡ್ ಸಿಗುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಏನು ಮಾಡಬೇಕಾಗುತ್ತೆ, ಕಲರ್ ಚೇಂಜಸ್ ಮಾಡಬೇಕಾಗುತ್ತೆ, ಸ್ವಲ್ಪ ಟೆಕ್ಸ್ಟ್ಗಳನ್ನ ಚೇಂಜ್ ಮಾಡಿ ಇಷ್ಟು ಮಾಡಿ ಫ್ರೆಂಡ್ಸ್ ನೀವು ಈಸಿಲಿ ಸೇಲ್ ಮಾಡಬಹುದು. ಜನ ಈ ಕೆಲಸ ಮಾಡ್ತಿದ್ರೆ ನಿಮ್ಮ ಮುಂದೆ ಪ್ರೂಫ್ ತೋರಿಸಿದ್ದೀನಿ ನಾನು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಜನ ಇದೇ ರೀತಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನೀವು ಡಿಸೈನ್ಸ್ ನೋಡಿದ್ರಲ್ಲ ಲೋಗೋ ಡಿಸೈನ್ಸ್, ಇದೆಲ್ಲ ಇವರು ಫ್ರಮ್ ದ ಸ್ಕ್ರಾಚ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲ ಇವರೇ ಮಾಡಿಲ್ಲ, ಕ್ಯಾನ್ವಾದಲ್ಲೇ ಇದನ್ನು ಬಳಸ್ಕೊಂಡು ಮಾಡಿದ್ದಾರೆ. ಸೊ ಇಲ್ಲಿ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಕ್ಯಾನ್ವಾ ಟೆಂಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್. ಓಕೆ, ಸೊ ಇಲ್ಲಿ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ಕ್ಯಾನ್ವಾ ಟೆಂಪ್ಲೇಟ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ವಾ ಟೆಂಪ್ಲೇಟ್ ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ನೋಡಿ ಕ್ಯಾನ್ವಾ ಮೇಲ್ಗಡೆ ಬರ್ದಿದ್ದಾರೆ ಕ್ಯಾನ್ವಾ ಅಂತ. ಇಲ್ಲಿ ನೋಡ್ತಾ ಇರಬಹುದು ಕ್ಯಾನ್ವಾ ಟೆಂಪ್ಲೇಟ್ ಅಂತ ಬರ್ದಿದ್ದಾರೆ. ಯಾಕೆ ಗೊತ್ತಾ, ಇದನ್ನ ಫ್ರೆಂಡ್ಸ್ ಏನ್ ಮಾಡ್ತಾರೆ, ಕಸ್ಟಮರ್ ಏನ್ ಮಾಡ್ತಾರೆ, ಇಲ್ಲಿಂದ ಆ ಕ್ಯಾನ್ವಾದಲ್ಲಿ ಹೋಗಿ ಅವರು ಎಡಿಟ್ ಮಾಡ್ತಾರೆ, ಅದನ್ನ ಡಿಸೈನ್ ಚೇಂಜ್ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಜನ ಪರ್ಚೇಸ್ ಮಾಡ್ತಾರೆ. ಇದೊಂದು ಮೇನ್ ರೀಸನ್ ಇದೆ. ಓಕೆ, ಸೊ ಪ್ರತಿಯೊಬ್ಬರು ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್ನ ಕ್ಯಾನ್ವಾದಲ್ಲಿ ಡಿಸೈನ್ ಮಾಡಿ ಅಲ್ಲಿರುವಂಥ ಕ್ಯಾನ್ವಾಗಳನ್ನೇ ಬಳಸ್ಕೊಂಡು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ನೋಡ್ತೀರಾ, ಸೊ ಎಷ್ಟು ಈಸಿ ಕೆಲಸ ಇದೆ ಅಂತ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಇದನ್ನ ವರ್ಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಹೇಳಿದೀನಿ ಯಾವ ರೀತಿ ಇಲ್ಲಿ ನೀವು ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಬಹುದು ಅಂತ. ಸೊ ಇದರಲ್ಲಿ ಫ್ರೆಂಡ್ಸ್ ನೀವೇನು ನೋಡ್ತಾ ಇರಲ್ಲ, ಕ್ಯಾನ್ವಾದಲ್ಲಿ ಇಲ್ಲಿ ಎಷ್ಟು ಆಪ್ಷನ್ಸ್ ನೀವು ನೋಡ್ತಿರಲ್ಲ. ಒಂದು ಸೆಕೆಂಡ್, ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಕ್ಯಾನ್ವಾದಲ್ಲಿ ಎಷ್ಟು ಆಪ್ಷನ್ಸ್ ಇದೆಯಲ್ಲ, ಇದೆಲ್ಲ ಟೆಂಪ್ಲೇಟ್ಗಳನ್ನ ನೀವು ಸೇಲ್ ಮಾಡಬಹುದು. ಸೊ ನೋಡ್ತಾ ಇರಬಹುದು ಫೇಸ್ಬುಕ್ ಕವರ್ ಇದೆ, ಯೂಟ್ಯೂಬ್ ಬ್ಯಾನರ್ ಇದೆ, ಡಾಕ್ಯುಮೆಂಟ್ ಆರ್ಟ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಡೆಸ್ಕ್ಟಾಪ್ ವಾಲ್ ಪೇಪರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಸ್ಟೋರಿ ಇದೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಇದೆ, ಮೊಬೈಲ್ ವಿಡಿಯೋ, ಇದು ಬಿಡಿ ಮೊಬೈಲ್ ವಿಡಿಯೋ ಬೇಕಾಗಿಲ್ಲ. ನೆಕ್ಸ್ಟ್ ನೋಡ್ತಾ ಇರಬಹುದು ಇಲ್ಲಿ ಯೂಟ್ಯೂಬ್ ಚಾನಲ್ ಲೋಗೋ ಆಗಿರ್ಬೋದು, ಪ್ರತಿಯೊಂದು ಫ್ಲೇಯರ್ಸ್ ಆಗಿರ್ಬೋದು, ಪೋಸ್ಟರ್ಸ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ ಪೋಸ್ಟರ್ಸ್ ಇದೆ, ರೆಸ್ಯೂಮೆ ಇದೆ, ಪ್ರತಿಯೊಂದು ಇಲ್ಲಿ ಎಷ್ಟು ನಿಮಗೆ ಆಪ್ಷನ್ಸ್ ಇದೆಯಲ್ಲ ಅದು ಪ್ರತಿಯೊಂದು ಆಪ್ಷನ್ ಕೂಡ ಫ್ರೆಂಡ್ಸ್ ನೀವು ಸೇಲ್ ಮಾಡಬಹುದು. ಓಕೆ, ಇವಾಗ ಫ್ರೆಂಡ್ಸ್ ನಾವು ಬ್ಯಾಕ್ ಟು ಇಲ್ಲಿ ಬರೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಡಿಸೈನ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೀವು ಒಂದು 250 ನೀವು ಇಲ್ಲಿ ಟೆಂಪ್ಲೇಟ್ಗಳನ್ನ ರೆಡಿ ಮಾಡಿದ್ರಾ. ಟೆಂಪ್ಲೇಟ್ಗಳನ್ನ ರೆಡಿ ಮಾಡಿದ ನಂತರ ಇವಾಗ ಫ್ರೆಂಡ್ಸ್ ನೀವು ಸೇಲ್ ಹೇಗೆ ಮಾಡ್ತೀರಾ, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಇವಾಗ ಫ್ರೆಂಡ್ಸ್ ನಾವು ಮಾಡೋಣ ಗೊತ್ತಾ, ಇಲ್ಲಿ ಮೇಲ್ಗಡೆ ಶೇರ್ ಅಂತ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ. ಸೊ ಶೇರ್ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ ಟೆಂಪ್ಲೇಟ್ ಲಿಂಕ್ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಈ ಟೆಂಪ್ಲೇಟ್ ಲಿಂಕ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಿಮಗೆ ನೋಡಬೇಕಾಗುತ್ತೆ
ಕ್ರಿಯೇಟ್ ಟೆಂಪ್ಲೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇದು ನಿಮಗೆ ಒಂದು ಲಿಂಕ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಲಿಂಕ್ ಬರುತ್ತೆ. ಇದನ್ನ ಫ್ರೆಂಡ್ಸ್ ಇವಾಗ ನಿಮಗೆ ಕಾಪಿ ಮಾಡ್ಕೋಬೇಕಾಗುತ್ತೆ. ಕಾಪಿ ಮಾಡ್ಕೊಂಡು ಆದ ನಂತರ ಇವಾಗ ನಿಮಗೆ ಇಟ್ಸಿಲಿ ಸೇಲ್ ಮಾಡಬೇಕು ಅಂದ್ರೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಮೊದಲಿಗೆ ಇಟ್ಸಿಲಿ ಬಂದು ನಿಮ್ದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಟ್ಸಿಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಇದ್ರ ಮೇಲೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ಫ್ರೆಂಡ್ಸ್ ನೀವು ಹೋಗಿ ನೋಡಬಹುದು. ಇಲ್ಲಾಂದ್ರೆ ಸಿಂಪ್ಲಿ ನನ್ನ ಪ್ಲೇಲಿಸ್ಟ್ ಅಲ್ಲಿ ಹೋಗಿ, ಪ್ಲೇಲಿಸ್ಟ್ ಅಲ್ಲಿ ನಾನು 2 ವಿಡಿಯೋ ಮಾಡಿದ್ದೀನಿ ಇಟ್ಸಿ ಮೇಲೆ, 2 ವಿಡಿಯೋ ನಿಮಗೆ ನೋಡೋ ಸಿಗುತ್ತೆ, ಅಲ್ಲಿಂದ ನೀವು ಅದನ್ನ ನೋಡಬಹುದು. ಓಕೆ, ಸೊ ಇದರಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ಅದರ ಬಗ್ಗೆ ನಿಮಗೆ ಒಂದು ಆಪ್ಷನ್ ನೋಡೋ ಸಿಗುತ್ತೆ, ಶಾಪ್ ಮ್ಯಾನೇಜರ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಿಮ್ದು ಪ್ರಾಡಕ್ಟ್ ಅನ್ನು ಲಿಸ್ಟಿಂಗ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಲಿಸ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ, ಮತ್ತೆ ಕ್ಯಾನ್ವಾದಲ್ಲಿ ಬರ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಹೊಸ ಟ್ಯಾಬ್ ಅನ್ನು ಓಪನ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಥ್ಯಾಂಕ್ ಯು ಕಾರ್ಡ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಒಂದು ಡಿಸೈನ್ ತಗೋತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಈ ಟೆಂಪ್ಲೇಟ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಂದ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇದನ್ನ ಕಸ್ಟಮೈಸ್ ಮಾಡೋಣ. ಓಕೆ, ಸೊ ಕಸ್ಟಮೈಸ್ ಮಾಡೋಗೋಸ್ಕರ ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಗೊತ್ತಾ, ಇದು ಥ್ಯಾಂಕ್ ಯು ಫಾರ್ ಪರ್ಚೇಸ್ ಅಂತ ಇದಿಲ್ಲ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇಲ್ಲಿ ಏನಂತ ಬರೀತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಏನಂತ ಇದೆ, ಥ್ಯಾಂಕ್ ಯು ಫಾರ್ ಪರ್ಚೇಸ್ ಅಂತಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿಂದ ಇದನ್ನೇ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಅಂತ ಬರ್ತೀನಿ, ಎಡಿಟ್ ಮೈ ಅಥವಾ ಎಡಿಟ್ ದಿಸ್ ಟೆಂಪ್ಲೇಟ್ ಅಂತ ಬರ್ತೀನಿ. ಓಕೆ, ಸೊ ಎಡಿಟ್ ಮೈ ಟೆಂಪ್ಲೇಟ್ ಅಂತ ಕೊಡೋಣ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಇದನ್ನು ಒಂದು ಹೈಪರ್ ಲಿಂಕ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಟ್ ಮಾಡ್ತೀನಿ. ಇಲ್ಲೇ ನಿಮಗೆ ಒಂದು ಲಿಂಕ್ ನೋಡೋಕೆ ಸಿಗುತ್ತೆ. ಓಕೆ, ಲಿಂಕ್ ಅಂತ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಇವಾಗ ನಾವೇನು ಮಾಡೋಣ, ಆ ಲಿಂಕ್ ಏನು ಕಾಪಿ ಮಾಡ್ಕೊಂಡಿದ್ದಿಲ್ಲ ಇದ್ರದ್ದು ಲಿಂಕ್ ಏನಿದೆಲ್ಲ, ಇದ್ರ ಲಿಂಕ್ ಇರುತ್ತಲ್ಲ, ನಾವು ಇಲ್ಲಿ ಲಿಂಕ್ ಕ್ರಿಯೇಟ್ ಮಾಡಿದ್ವಿಲ್ಲ, ಈ ಲಿಂಕ್ ಅನ್ನ ಫ್ರೆಂಡ್ಸ್ ಇವಾಗ ನಾವು ಇದರಲ್ಲಿ ಆಡ್ ಮಾಡೋಣ. ಸೊ ಇಲ್ಲಿ ನಾವು ಶೇರ್ ಮೇಲೆ ಬಂದಿದ್ವಿ, ಬಂದು ಇಲ್ಲಿ ಸಿಂಪಲ್ ನಾವೇನಂತ ಕೊಟ್ಟಿದ್ವಿ, ಇಲ್ಲಿ ನೋಡ್ತಾ ಇದ್ದೀರಾ ಟೆಂಪ್ಲೇಟ್ ಲಿಂಕ್ ಇದೆಲ್ಲ, ನಾವು ಇದನ್ನ ಕಾಪಿ ಮಾಡ್ಕೊಂಡಿದ್ದೀವಿ. ರೈಟ್, ಇದೇ ಲಿಂಕ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ಇದರಲ್ಲಿ ಬಂದು ನಾವು ಪೇಸ್ಟ್ ಮಾಡೋಣ. ಈ ಲಿಂಕ್ ಅನ್ನ ಫ್ರೆಂಡ್ಸ್ ನಲ್ಲಿ ಇವಾಗ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಒಂದು ಹೈಪರ್ ಲಿಂಕ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ಇದನ್ನ ಫ್ರೆಂಡ್ಸ್ ಇವಾಗ ನಾವು ಶೇರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಶೇರ್ ಮೇಲೆ ಬಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು PNG ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ ಗೊತ್ತಾ, PDF ಪ್ರಿಂಟ್ ಅಂತ ಇದೆ ನೋಡಿ. ಓಕೆ, ಸೊ ಇದನ್ನ ಫ್ರೆಂಡ್ಸ್ ಇಲ್ಲಿಂದ ಸೆಲೆಕ್ಟ್ ಮಾಡ್ತಿದ್ದೀನಿ. ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪಲ್ ಫ್ರೆಂಡ್ಸ್ ಇವಾಗ ನಾವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸಿಂಪಲ್, ಇದು ಫ್ರೆಂಡ್ಸ್ ಇವಾಗ ನಮ್ಮದು PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ಇಲ್ಲಿ ನೋಡ್ತಾ ಇರಬಹುದು ಇದು ಇವಾಗ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದ ತಕ್ಷಣ ನಮ್ಗೆ ಏನು ಮಾಡಬೇಕಾಗುತ್ತೆ, ಈ ಫೈಲ್ ಏನಿಲ್ಲ, ಇದೇ ನೀವು PDF ಫೈಲ್ನ ಕ್ರಿಯೇಟ್ ಮಾಡಿದ್ರಲ್ಲ, ಇದನ್ನ ಫ್ರೆಂಡ್ಸ್ ಇವಾಗ ನಮಗೆ ಇಟ್ಸಿಯಲ್ಲಿ ಲಿಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಇಟ್ಸಿನ ಓಪನ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ಇಟ್ಸಿಲಿ ಬಂದು ಆ PDF ಫೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಫ್ರೆಂಡ್ಸ್ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಹೇಗೆ ಇದರಲ್ಲಿ PDF ಅನ್ನು ಅಪ್ಲೋಡ್ ಮಾಡ್ತಾರೆ ಅಂತ. ಆ ವಿಡಿಯೋ ಫ್ರೆಂಡ್ಸ್ ನೀವು ಹೋಗಿ ನೋಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನಾಗುತ್ತೆ, ಕಸ್ಟಮರ್ಸು ಇಲ್ಲಿ ನಿಮಗೆ ಪರ್ಚೇಸ್ ಮಾಡಿದ ತಕ್ಷಣ ಆ PDF ಅನ್ನ ಡೌನ್ಲೋಡ್ ಮಾಡ್ಕೋತಾರೆ. ಯಾವುದು PDF ಡೌನ್ಲೋಡ್ ಮಾಡ್ಕೋತಾರೆ, ಇಲ್ಲಿ ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡಿದ್ರಲ್ಲ PDF ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ರೈಟ್, ಇಲ್ಲಿ ಇದೆ PDF ಇದೆ ನೋಡಿ. ಓಕೆ, ಸೊ ಇವಾಗ ಫ್ರೆಂಡ್ಸ್ ಏನು ಮಾಡ್ತಾರೆ ಗೊತ್ತಾ, ಕಸ್ಟಮರ್ಸು ಈ PDF ಇರುತ್ತೆ, ಇಲ್ಲಿ ಅವ್ರಿಗೆ ಲಿಂಕ್ ನಾವು ಕೊಟ್ಟಿದ್ದೀವಿ. ಓಕೆ, ಒಂದು ಹೈಪರ್ ಲಿಂಕ್ ಇದೆ. ಇದ್ರ ಮೇಲೆ ಫ್ರೆಂಡ್ಸ್ ಇವಾಗ ಅವರು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇದು ಇವಾಗ ಕ್ಯಾನ್ವಾದಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಇವಾಗ ನೀವು ಡಿಸೈನ್ ಮಾಡಿರುವಂಥ ಟೆಂಪ್ಲೇಟ್ಸ್ ಇದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಕಸ್ಟಮರ್ಸ್ ಏನು ಮಾಡ್ತಾರೆ, ಇಲ್ಲಿಂದ ಯೂಸ್ ಟೆಂಪ್ಲೇಟ್ ಫಾರ್ ನ್ಯೂ ಡಿಸೈನ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿಂದ ಫ್ರೆಂಡ್ಸ್ ಅವರು ಸೈನ್ ಅಪ್ ಆಗಿ ಅದನ್ನ ಕಂಪ್ಲೀಟ್ಲಿ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನ ಡಿಸೈನ್ ಮಾಡ್ಕೋಬಹುದು. ಓಕೆ, ಸೊ ನಿಮಗೆ ಅರ್ಥ ಆಯ್ತಾ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಲಿಂಕ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸಿಂಪಲ್, ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಮುಂದಿನ ಪ್ರೂಫ್ ಇದೆ. ಇಟ್ಸಿಲಿ ಬಂದು ನಾನು ಕ್ಯಾನ್ವಾ ಟೆಂಪ್ಲೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಇದ್ದಾರೆ ನೋಡಿ, ಈ ರೀತಿ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ, ಚಿಕ್ಕ ಮಕ್ಕಳಿಗೋಸ್ಕರ ಫ್ರೆಂಡ್ಸ್ ಇವರು ಒಂದು ಬಂಡಲ್ ಅನ್ನ ಸೇಲ್ ಮಾಡ್ತಾರೆ, ಕ್ಯಾನ್ವಾದಲ್ಲಿ ಇದನ್ನ ಡಿಸೈನ್ ಮಾಡಿದರೆ. ಸೊ ಎಷ್ಟು ಇವರು ಸೇಲ್ ಮಾಡಿದರೆ 24,000 ಇದನ್ನ ಸೇಲ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ನೋಡಿ, ಇದು ಕೂಡ ಕ್ಯಾನ್ವಾದಿದೆ. ಇಲ್ಲಿ ಫ್ರೆಂಡ್ಸ್ ಇವರು 11,000 ಸೇಲ್ ಮಾಡಿದರೆ. ಓಕೆ, ಸೊ ನಿಮ್ಮ ಮುಂದಿನ ಪ್ರೂಫ್ ಇದೆ ಫ್ರೆಂಡ್ಸ್, ನಾನು ಯಾವುದು ಹಾಗೆ ಮಾತಾಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲೇ ಫ್ರೆಂಡ್ಸ್ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಕ್ಯಾನ್ವಾ ಟೆಂಪ್ಲೇಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಇವರು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು 321 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದ್ದಾರೆ. ಸೊ ನೋಡ್ತಾ ಇರಬಹುದು ತುಂಬಾ ಜನ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಕ್ಯಾನ್ವಾ ಟೆಂಪ್ಲೇಟ್ಗಳನ್ನ ಸೇಲ್ ಮಾಡಿ ಇಲ್ಲಿಂದ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ತಾರೆ. ನಿಮ್ಮ ಮುಂದೆ ಪ್ರೂಫ್ ಇದೆ, ನೀವು ಕೂಡ ಫ್ರೆಂಡ್ಸ್ ಡೆಫಿನೆಟ್ ಇದನ್ನ ಟ್ರೈ ಮಾಡಿ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ಡೈಲಿ. ಥ್ಯಾಂಕ್ ಯು.